Okay, camera rolling. Anchors are ready. Guest ready. Okay, action. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿಜಿ ನ್ಯೂಸ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡುವ ವ್ಯಕ್ತಿ, ಅವರ ವಯಸ್ಸು ಚಿಕ್ಕದಾದರೂ ಅವರು ಮಾಡಿರುವ ಸಾಧನೆ ಅಪಾರ. ಇವರು 2016ನೇ ಸಾಲಿನ ಏಷ್ಯಾದ ಯಂಗೆಸ್ಟ್ ಆಂಟ್ರಪ್ರಿನರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ನಮ್ಮ ಭಾರತವನ್ನು ಪ್ರತಿನಿಧಿಸುವ ಏಕೈಕ ವ್ಯಕ್ತಿಯಾಗಿದ್ದಾರೆ ಮತ್ತು ಅವರು ನಮ್ಮ ಕನ್ನಡದವರು ಅನ್ನೋದು ನಮಗೆ ತುಂಬ ಹೆಮ್ಮೆ. ಬನ್ನಿ ಇವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಮಿಸ್ಟರ್ ರವಿಕುಮಾರ್. ಹಾಯ್ ಸರ್. ಸೊ ಈ ಸ್ಥಾನಕ್ಕೆ ಬಂದು ನಿಮಗೆ ಹೇಗೆ ಅನಿಸ್ತಾ ಇದೆ? ನಿಜವಾಗ್ಲೂ ನಾನು ನಂಬಕ್ಕಾಗ್ತಿಲ್ಲ, ನಾನು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂತ. ಇದೇ 1 ವರ್ಷದ ಹಿಂದೆ ಜನರು ನಾನು ಯಾರಂತಾನೆ ಗೊತ್ತಿರಲಿಲ್ಲ, ಆದರೆ ಈಗ ಆಲ್ಮೋಸ್ಟ್ ಎವ್ರಿ ಒನ್ ನನ್ನ ಗುರುತಿಸ್ತಾರೆ. ನಮ್ಮ ರಿಸರ್ಚ್ ಟೀಮ್ ನಿಮ್ಮ ಬಗ್ಗೆ ವಿಚಾರಿಸಿದಾಗ ನೀವು ತುಂಬ ಬಡತನ ಹಿನ್ನೆಲೆಯಿಂದ ಬಂದಿದ್ದೀರಿ ಅಂತ ಗೊತ್ತಾಯಿತು. ಹೌದು. ಸೊ ಆ ಹಿನ್ನೆಲೆಯಿಂದ ಬಂದು ಕೂಡ ಈ ಮಟ್ಟಿನ ಸಾಧನೆ ಹೇಗಾಯಿತು? ನಿಮ್ಮ ಟರ್ನಿಂಗ್ ಪಾಯಿಂಟ್ ಏನು? ಖಂಡಿತ ಹೇಳ್ತೀನಿ. ಪ್ರತಿದಿನದಂತೆ ಒಂದಿನ ಬೆಳಗ್ಗೆ ಬೇಗ ಎದ್ದೆ. ಸಾಧಾರಣವಾಗಿ ನನ್ನ ಎಲ್ಲ ಕರ್ಮಗಳನ್ನು ಮುಗಿಸಿ ಪೇಪರ್ ಹಾಕಕ್ಕೆ ಹೊರಟೆ. ದೇಹ ಒಪ್ತಿರ್ಲಿಲ್ಲ, ಆದರೂ ಹೊಟ್ಟೆ ಪಾಡಂತ ಹೊರಟೆ. ಅವತ್ತು ಎಂದಿನಂತೆ ಮಿಸ್ಟರ್ ಸಂಜು ಧೂಮ್ಕೇತು ಅವ್ರ ಮನೆಗೆ ಪೇಪರ್ ಹಾಕ್ಬಿಟ್ಟು ಹೋಗುವಾಗ ಅವರೇ ಎದುರಿಗೆ ಬಂದರು. ಒಬ್ರಿಗೊಬ್ರು ವಿಶ್ ಮಾಡಿ ಹೊರಟ್ವಿ. ಸಂಜೆ ನಾನು ಎಣ್ಣೆ ಹಾಕೊಂಡು ಮನೆಗೆ ಬರ್ತಿದ್ದಾಗ ಬ್ಯಾಲೆನ್ಸ್ ಇಲ್ಲದೆ ಒಂದು ಕಾರಿಗೆ ಡಿಕ್ಕಿ ಹೊಡೆದೆ. ಡ್ರೈವರ್ಗೆ ಸರಿಯಾಗಿ ಬೈದು ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ಆ ಕಾರ್ನಲ್ಲಿ ಕೂತಿದ್ದು ಮಿಸ್ಟರ್ ಸಂಜು ಧೂಮ್ಕೇತು. ನನಗದು ಗೊತ್ತಿರಲಿಲ್ಲ. ಮಾರನೇ ದಿನ ನನ್ನ ಪಾರ್ಟ್ ಟೈಮ್ ಜಾಬ್ ಕೂಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಮಿಸ್ಟರ್ ಸಂಜು ಧೂಮ್ಕೇತು ಅವ್ರ ಮನೆಗೆ ಪೇಪರ್ ಬಿಲ್ ಇಸ್ಕೊಳಕ್ ಹೋದೆ. ಅವರು ಎಂದಿನಂತೆ ದುಡ್ಡು ತಂದು ಕೊಟ್ರು. ನಾನು ಬಿಲ್ ಬರ್ದು ಕೊಟ್ಟೆ. ಆದ್ರೆ ಅವ್ರ ಕೈಲಿ ಒಂದು ಪುಸ್ತಕ ಇತ್ತು. ಅದರ ಹೆಸರು ಅನರ್ಘ್ಯ. ನನಗೆ ಅದನ್ನು ಕೊಟ್ಟು ಓದು ಒಳ್ಳೇದಾಗುತ್ತೆ ಅಂದ್ರು. ನಾನು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ನಾನು ಪುಸ್ತಕ ತೂಕ ಇದೆ, ಅಂಗಡಿ ಕೊಟ್ರೆ ನಾಳೆ 1 ಕ್ವಾರ್ಟರ್ಗೆ ಆಗತ್ತೆ ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಮನೆಗೆ ಬಂದೆ. ಮನೆಗೆ ಹೋದ್ರೆ ಎಣ್ಣೆ ಖಾಲಿ ಆಗಿದೆ. ಅವಾಗ ವರ್ಕ್ ಆಗ್ತಿತ್ತು ರೇಡಿಯೋ. ಇವತ್ತು ಯಾಕೋ ಮಂಕಾಗ್ಬಿಟ್ಟಿತ್ತು. ಎಷ್ಟೇ ಒದ್ದಾಡಿದ್ರು ನಿದ್ರೆ ಮಾತ್ರ ಬರ್ತಿರ್ಲಿಲ್ಲ. ಆಗ ಅವ್ರು ಕೊಟ್ಟ ಅನರ್ಘ್ಯ ಬುಕ್ ಕಾಣಿಸ್ತು. ಏನೋ ಬಲವಂತವಾಗಿ ಕೊಟ್ಟಿದ್ದಾರೆ. ಎಷ್ಟೇ ಆದ್ರೂ ಅವ್ರು ಕೊಡೋ ದುಡ್ಡಿಂದ ತಾನೇ ನಾವು ಎಣ್ಣೆ ಹಾಕೊಳ್ಳೋದು ಅಂತ ಓದೋಕ್ ಶುರು ಮಾಡಿದೆ. ಓದ್ತಾ ಇದ್ರೆ ಒಂದೊಂದು ಪದಾನು ನನಗೆ ಸ್ಫೂರ್ತಿಯ ಚಿಲುಮೆ ಆಗಿತ್ತು.
ಅದು ನಿಜವಾಗ್ಲೂ ಹೆಸರಿಗೆ ತಕ್ಕಂತೆ ಅನರ್ಘ್ಯ. ಮಿಸ್ಟರ್ ಸಂಜು ಧೂಮ್ಕೇತು ಅವರಿಂದ ನಾನು ಸಂಪೂರ್ಣ ಬದಲಾದೆ. ನಾನು ಅನರ್ಘ್ಯ ರತ್ನವಾದೆ. ಅವತ್ತಿಂದ ನಾನು ಇವತ್ತವರೆಗೂ ಯಾವುದೇ ಕೆಲಸ ಮಾಡೋದ್ರಲ್ಲಿ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀನಿ. ಇದೇ ಇವತ್ತು ನನ್ನ ಈ ಸ್ಥಾನಕ್ಕೆ ಇಳಿಸಿರೋದು. ಆದರೆ ಒಂದಂತೂ ಸತ್ಯ, ನಾನು ಈ ಸ್ಥಾನಕ್ಕೆ ನಿಂತಿರೋ ಕಾರಣನೇ ಸಂಜು ಧೂಮ್ಕೇತು, ಮೈ ಮೆಂಟರ್. ಸೊ ನಿಮ್ಮ ಗುರುಗಳ ಜೊತೆ ನಿಮ್ಮ ಪುಸ್ತಕಗಳು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ತುಂಬ ಪಾತ್ರವಿದೆ ಎಂದು ತಪ್ಪಾಗಲ್ಲ ಅಲ್ಲ? ಖಂಡಿತ ಹೌದು. ಜನರು ಕೇಳ್ಬೋದು, ನಾವು ಬುಕ್ನ ಓದ್ತೀವಿ ಆದರೆ ಯಾಕೆ ನಿಮ್ಮ ಥರ ಆಗಿಲ್ಲ ಅಂತ. ಸುಮ್ಮನೆ ಬೇಡದಿರೋ ಬುಕ್ನ ಓದಿ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀರಾ? ನಿಮ್ಮಲ್ಲಿ ಏನು ಕೊರತೆ ಇದೆ ಅಥವಾ ಏನು ಬದಲಾಯಿಸೋಕೆ ಹೋಗ್ತೀರಾ ಆ ವಿಷಯ ಸಂಬಂಧದ ಪುಸ್ತಕಗಳನ್ನ ಓದಿ. ನಿಮ್ಮನ್ನು ನೀವು ಪ್ರತಿ ದಿವಸ ಇಂಪ್ರೂವ್ ಮಾಡ್ಕೊತಾ ಹೋಗಿ, ಆ ಗೆಲುವು ನಿಮ್ಮದೇ ಆಗತ್ತೆ. ವಾವ್, ಫ್ಯಾಂಟಾಸ್ಟಿಕ್ ಸರಿ. ಥ್ಯಾಂಕ್ ಯು ಸರ್. ಸೊ ರವಿ ಅವರು ಹೇಳಿದಂಗೆ ನೀವು ಪುಸ್ತಕಗಳನ್ನು ಓದಿ, ಅದು ನಿಮ್ಮನ್ನು ಬಹು ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. ಅವರದ್ದು ಇನ್ನೂ ಸ್ವಲ್ಪ ಕಾರ್ಯಗಳು ಕಡೆಯಲ್ಲ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್.